ನೀವೇ ಗ್ರೇಟು, ಇಲ್ಲ ಅಂತೇನಿಲ್ಲ. ಆದರೆ ಗ್ರೇಟ್ನೆಸ್ಸು ಇಡೀ ಲೈಫ್ ಲಾಂಗ್ ಇರಬೇಕು. ಸುಮ್ಮನೆ ಮಕ್ಕಳನ್ನ ಹೆತ್ರ ಸಾಲದು, ಅವ್ರಗಳ ಕಡೆ ಗಮನ ಕೊಟ್ರೆ ಅವ್ರ ಭವಿಷ್ಯನ ನಾವು ಚೆನ್ನಾಗಿ ರೂಪಿಸ್ಬೋದು. ABCD ಕೂಡ ನೀವ್ ಕಲ್ಸೋ ಅವಶ್ಯಕತೆ ಇಲ್ಲ ರೀ. 5,000 ಬಿಸಾಕಿದ್ರೆ ಮನೆಗೆ ಮಾಸ್ಟರ್ ಬಂದು ಎಲ್ಲಾನು ಕಲಿಸ್ತಾರೆ. ಇನ್ನೊಂದ್ 5 ಬಿಸಾಕಿದ್ರೆ A for ಆಪಲ್, B for ಬಾಲ್ ಅಂತಾನು ಹೇಳ್ಕೊಡ್ತಾರೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನೀನು ಮೂರನೇ ತಪ್ಪನ್ನ ಮಾಡಬಾರ್ದು. ಮೂರನೇ ತಪ್ಪು ಅಂತ ನಂಗೆ ಹಿಂಸೆ ಮಾಡ್ಬೇಡ್ರಿ. ನಾನು ದಾಸರ ಕೀರ್ತನೆ ಹಾಡಿದ್ರು ನನ್ನ ಅಪಾರ್ಥ ಮಾಡ್ಕೊಳ್ಳೋ ನಮ್ಮ ಅಕ್ಕನ ಬಗ್ಗೆ ನೀವೇನು ಹೇಳ್ಬೇಡಿ. ಮಗುನ್ ಎತ್ಕೊಂಡ್ ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಡ್ ಬನ್ನಿ. ನೀನೇನ್ ಮಾಡ್ತೀಯಾ? ಇವಳು ಅಳ್ತಾ ಇದ್ರೆ ನಂಗೆ ನಿದ್ದೆ ಬರಲ್ಲ. ಬೇಗ ಮಲಗದೆ ಇದ್ರೆ ಕಣ್ ಕೆಳಗೆ ಸುಕ್ಕಾಗತ್ತೆ. ನಾಳೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ನಾನು 8 hours ಆದ್ರೂ ನಿದ್ದೆ ಮಾಡ್ಬೇಕು. ಎತ್ಕೊಂಡ್ ಹೋಗಿ. ಬಾ ಪುಟ್ಟಿ, ನಿನ್ನ ಆಟಾಡ್ಸೋದಕ್ಕೆ ನಿದ್ದೆ ಹಾಳಾದ್ರೂ ಪರವಾಗಿಲ್ಲ ಅನ್ನೋ ತಾಯಿ ಇರ್ಬೇಕಿತ್ತು ನಿಂಗೆ. ಡೋರ್ ಹಾಕೊಂಡ್ ಹೋಗಿ. ನಾಳೆ ನನ್ನ ತಂಗಿ ಸುಮ್ಮನೆ ಹುಟ್ಟಿದಬ್ಬ ಅಲ್ವಾ ಯಜಮಾನ್ರೆ, ಗಿಫ್ಟ್ ಬಾಕ್ಸ್ನೆಲ್ಲ ರೆಡಿ ಮಾಡ್ತಿದ್ದೆ. ಸುಮ್ಮನೆಗೆ ಇಷ್ಟೆಲ್ಲ ಗಿಫ್ಟ್ಸ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿ ಏನೇನ್ ಕೊಡ್ತೀಯ ನೋಡೋಣ. ಯಜಮಾನ್ರೆ ಇರೀ, ಓಪನ್ ಮಾಡಬೇಡಿ. ಮತ್ತೆ ಪ್ಯಾಕ್ ಮಾಡ್ಬೋದು ಬಿಡು. ಹಾಗಲ್ಲ, ಇದು ನಾಳೆ ಪಾರ್ಟಿಗೆ ಬರ್ತಾರಲ್ಲ ಗೆಸ್ಟ್ಗೋಸ್ಕರ ರೆಡಿ ಮಾಡಿರೋದು. ಓ, ರಿಟರ್ನ್ ಗಿಫ್ಟ್ಸಾ? ಅದೇ ಅದಾದ್ರೂ ಸರಿ, ಏನ್ ಕೊಡ್ತಿದ್ಯಾ ಅಂತ ನೋಡೋದಕ್ ಬಿಡು. ಈಗ ಬೇಡ ಯಜಮಾನ್ರೆ, ನಾಳೆ ಎಲ್ರಿಗೂ ಕೊಟ್ಮೇಲೆ ಹೇಳ್ತೀನಲ್ಲ. ಹಲೋ ಮೇಡಮ್, ಆಗ ಗಿಫ್ಟ್ಸ್ ಕೊಡೋವಾಗ ಇವ್ರಿಗೆ ಇದನ್ ಕೊಡ್ತಿದ್ದೀನಿ ಅಂತ ಅವ್ರ ಮುಂದೆ ಹೇಳಿದ್ರೆ ಚೆನ್ನಾಗಿರುತ್ತಾ? ನಾನು ಹೇಳ್ದೆ ಹೋದ್ರು ಎಲ್ರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಇದೆಲ್ಲದ್ರಲ್ಲೂ ಇರೋದು ಒಂದೇ. ನೀನ್ ಇಷ್ಟು ಸರ್ಪ್ರೈಸ್ ಆಗಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಗಿಫ್ಟೇ ಆಗಿರ್ಬೇಕು ಅದು. ಮಾತ್ ಕೇಳಿದಕ್ಕೆ ನನ್ ಮುದ್ದು ಗಂಡಂಗೆ ಮುತ್ತು. ಫ್ಲೈಯಿಂಗ್ ಕಿಸ್ ಕೊಟ್ರೆ ಸಾಕಾ? ಸ್ವಲ್ಪ ಸ್ಪರ್ಶನೂ ಇರ್ಬೇಕು. ನಿಮಗ್ಯಾಕ ಕಷ್ಟ ಅಂತ ನಾನ್ ಹೇಳಿದ್ದು ನಿನಗೆ. ಕೇಳಿಸ್ಕೊಂಡೆ. ಆದ್ರೆ ಮಕ್ಕಳಾಗಿದ್ದಾರೆ, ಸ್ವಲ್ಪ ಸುತ್ತಮುತ್ತ ನೋಡಿ ಹೆಜ್ಜೆ ಇಡ್ಬೇಕು. ಯಾರಿದ್ದಾರೆ ಇಲ್ಲಿ? ಮಗಳಿದ್ದಾಳೆ, ನೋಡಿ ಹೇಗ್ ನೋಡ್ತಿದ್ದಾಳೆ ಅಂತ. ಗಾನವಿದ್ದಾಳೆ ಅನ್ಕೊಂಡೆ. ನಾಳೆ ರಾತ್ರಿ ಇರ್ತಾಳೆ. ನಾಳೆನಾ? ಓಹ್, ಸುಮನಾ ಬರ್ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾಗ ಗಾನವಿನ್ ನೋಡ್ಕೊಳ್ಳೋ ಜವಾಬ್ದಾರಿ ನೀನ್ ತಗೊಂಡಿದ್ಯಾ ಅಂತ ಆಯ್ತು. ವೆರಿ ಗುಡ್. ಹೀಗಿದ್ರೆ ಯಾವ ತೊಂದರೆನೂ ಬರಲ್ಲ. ನಾನು ಯಾವಾಗ್ಲೂ ಒಂದೇ ತರ ಇರ್ತೀನಿ ಯಜಮಾನ್ರೆ. ನನ್ನ ಅರ್ಥ ಮಾಡ್ಕೊಳ್ದಿರೋರ್ಗೆ ಬದಲಾಗಿರೋಳ್ ತರ ಕಾಣಿಸ್ತೀನಿ. ಅದ್ ಸರಿ, ನಿನ್ ತಂಗಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತಿದ್ಯಾ? ಅಂತ ಇಂತ ಗಿಫ್ಟ್ ಅಲ್ಲ ಯಜಮಾನ್ರೆ, ತುಂಬಾ ಅಂದ್ರೆ ತುಂಬಾ ದೊಡ್ಡ ಗಿಫ್ಟು. ಓಹೋ, ತುಂಬಾ ಪ್ಲಾನ್ ಮಾಡಿದ್ಯಾ? ಪ್ಲಾನ್ ಮಾಡದೇ ಇದ್ರೆ ಈ ಕಾಲದಲ್ಲಿ ಕೆಲ್ಸ ಆಗಲ್ಲ. ಒಂದ್ ನಿಮಿಷ ಕಿತ್ತಾಡ್ತೀರಾ, ಒಂದಾಗ್ತೀರಾ. ಆದ್ರೆ ಒಬ್ಬರನ್ನ ಇನ್ನೊಬ್ರು ಬಿಟ್ಕೊಡದೇ ಇಲ್ಲ. ತುಂಬಾ ಲವ್ ಅಂಡ್ ಅಫೆಕ್ಷನ್. ಬರ್ಡೇ ಬಂದಿದ ತಕ್ಷಣ ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ತಿದ್ಯಾ ನೋಡು. ನನಗ್ ಖರ್ಚು ಮಾಡಕ್ ಬಿಟ್ಟಿದ್ರೆ ಇನ್ನೂ ದೊಡ್ಡದಾಗೆ ಮಾಡಿರ್ತಿದ್ದೆ. ಈಗ ಖರ್ಚೆಲ್ಲ ಅವಳ್ದೆ ಅಲ್ವಾ, ಕಣ್ ತೆರೆಯೋ ಹಾಗೆ ಮಾಡಿದ್ರೆ ಸಾಕು. ಏನಂದೆ? ಏನಿಲ್ಲ ಯಜಮಾನ್ರೆ, ಈ ಗಿಫ್ಟ್ ಬಾಕ್ಸ್ನೆಲ್ಲ ಒಂದ್ರ ಮೇಲೆ ಒಂದ್ ಇಟ್ಕೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಟು ಬರ್ತೀನಿ. ಇಲ್ಲೇ ಇರ್ಲಿ ಬಿಡು, ಯಾರು ತಗೊಂಡ್ ಹೋಗ್ತಾರೆ? ಅಯ್ಯೋ, ಹಾಗೆ ಗಿರಕ್ ಬಿಡೋದು ಇದು ತುಂಬಾ ಮುಖ್ಯವಾದ್ದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಸ್ವಾಮಿ. ಅಮ್ಮನವರ ಕೃಪಾ ಕಟಾಕ್ಷ ನಿನ್ ಮೇಲೆ ಸದಾ ಇರಲಿ. ಈ ಕಡೆ ಬಂದು ಕಾರಣ ಜೋಗಯ್ಯ. ಗುರುಗಳೇ, ಗಾಯತ್ರಿಯಿಂದ ಕೈ ತುತ್ತು ತಿನ್ಸಿದ ಮೇಲೆ ಜೀವನ ಆರೋಗ್ಯ ಸುಧಾರಿಸ್ತು.
ಮಾತು ಕೂಡ ವಾಪಸ್ ಬಂತು. ತನ್ನ ಸಂತೋಷನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಹೇಳ್ದ. ಒಳ್ಳೇದು. ಇಲ್ಲಿ ನೋಡಿ ಸ್ವಾಮಿ, ಈ ಸ್ವಾಮಿಗಳು ಹೇಳ್ದಂಗೆ ನಾನೇನ್ ಸಂತೋಷವಾಗಿಲ್ಲ. ಮಾತು ಬಂದಾಯ್ತು. ನಿನ್ನಲ್ಲಿ ಮತ್ತೆ ಚೈತನ್ಯ ತುಂಬಿಕೊಂಡಿದೆ. ಯಾಕೆ ಯೋಚನೆ ಮಾಡ್ತೀಯ? ಕೆಟ್ಟ ಕೆಲಸ ಮಾಡ್ರೋ ಈ ಕೈಗಳಿಂದ ನಿಮ್ ಕಾಲ್ ಮುಟ್ತಾ ಇದ್ದೀನಿ ಸ್ವಾಮಿ. ಈ ಕೈಗಳಿಂದ ಈ ಮಗುನ ಆಸ್ಪತ್ರೆಯಿಂದ ಎತ್ಕೊಂಬಂದೆ ಸ್ವಾಮಿ. ಮಗುನು ತಾಯಿನೂ ದೂರ ಮಾಡಿದ ಪಾಪಕ್ಕೆ ಇವತ್ತು ನನ್ನ ಹೆಂಡತಿ ಮಕ್ಕಳಿಂದ ದೂರ ಆಗಿ ಈ ಸ್ವಾಮಿಗಳ ಹತ್ರ ತಲೆ ಮರೆಸ್ಕೊಂಡಿದ್ದೀನಿ. ಪಶ್ಚಾತ್ತಾಪಕ್ಕೆ ಮಿಂಚಿದ ಪ್ರಾಯಶ್ಚಿತ್ತ ಯಾವುದಿದೆ ಜೀವ? ನಾನ್ ಚೆನ್ನಾಗಾದೆ ಆದ್ರೆ ನನ್ ಮನ್ ಸರಿ ಹೋಗಿಲ್ಲ ಸ್ವಾಮಿ. ಹಾಲು ಕುಡಿಯೋ ಈ ಹಸುಗೂಸ್ನ ಅದ್ರ ಅಮ್ಮನ ಹತ್ರ ಸೇರ್ಸಿದ್ರೆ ತಾನೆ ನನ್ ಮನ್ಸಿಗೂ ನೆಮ್ಮದಿ ಸಿಗೋದು. ನಿಜ ಹೇಳಿದ್ರು ನಾನ್ ಸಾಯೋದಿಲ್ವಾ? ಬರುತ್ತೆ. ಆದ್ರೆ ನೀನು ಹೇಗೆ ಪ್ರಾಣ ಬಿಡ್ತೀಯ ಅಂತ ಹೇಳೋದು ಅಮ್ಮನವರು ಅಲ್ವೇ ಅಲ್ಲ, ಗಾಯತ್ರಿನ ಹೆತ್ತ ತಾಯಿ. ಗುರುಗಳೇ, ನೀವೇನ್ ಹೇಳ್ತಿದ್ದೀರಾ? ಯಾರಿಗೆ ಆಪತ್ ಬಂದ್ರು ಕಾಪಾಡೋದಕ್ಕೆ ಹೋಗೋ ನೈನಿ ಜೀವನ್ ಪ್ರಾಣ ಹೇಗ್ ಹೋಗುತ್ತೆ ಅಂತ ಹೇಳ್ತಾಳ? ಇದು ಅನ್ಯಾಯ ಅಲ್ವಾ ಗುರುಗಳೇ? ಆ ತಾಯಿ ಮೇಲೆ ಅಪವಾದ ಬಂದಾಗಲ್ವಾ? ಅದಕ್ಕೆ ಜೀವನ್ಗೆ ಆತರ ಪಡಬೇಡ ಅಂತ ಹೇಳ್ತಾ ಇರೋದು. ನಿಜ ಹೇಳಿದ್ರೆ ಗಾಯತ್ರಿ ತನ್ನ ಮಗಳು ಅಂತ ಗೊತ್ತಾಗುತ್ತೆ ಹೊರತು ನಯನಿ ಹೇಳಿದ್ರಿಂದಾನೆ ಇವನ ಪ್ರಾಣ ಹೋಯ್ತು ಅಂತ ಆರೋಪ ಬರುತ್ತೆ. ಬೇಡ ಸ್ವಾಮಿ, ಬೇಡ. ನನ್ನ ಕಾಪಾಡಿದ ಆ ತಾಯಿ ಮತ್ತೆ ನನಗ್ ತೊಂದರೆ ಆದ್ರೆ ಕಾಪಾಡ್ತಾರೆ. ಆದ್ರೆ ಹೀಗೆ ನನ್ನ ಸಾವಿಗೆ ಆ ತಾಯಿಯ ಕಾರಣ ಆಗ್ತಾಳೆ ಅಂದ್ರೆ ನಾನ್ ನಿಜ ಹೇಳಲ್ಲ, ನಿಜ ಹೇಳಲ್ಲ ಸ್ವಾಮಿ. ಗಾಯತ್ರಿ, ನಿನ್ನ ಆಸೆಗಳ ಸಾಧನೆಯ ದಾರಿಯಲ್ಲಿ ನಡೀತಿರೋ ಚಿತ್ರ ವಿಚಿತ್ರಗಳಿವು. ನಿನ್ನ ಶತ್ರುವಿನ ರಕ್ತ ನಿನ್ನ ಕೈಗೆ ಅಂಟಬೇಕು ಅಂತ ನಿನಗನ್ಸಿದ್ರೆ ನಿನ್ನ ಒಡ ಹುಟ್ಟಿದವಳು ನಿಮ್ಮ ಅಮ್ಮನ ಮಡ್ಲು ಸೇರ್ಬೇಕು. ಅದು ಇವತ್ ಸಂಜೆನೆ. ಏನೇ ಆದ್ರೂನು ಬರ್ಡೇ ಬೇಬಿ ಸುಮನಾ ಏಂಜಲ್ ತರ ಇದ್ದಾಳೆ. ಯಾರು ಹೊಗಳ್ದೇ ಇದ್ರು ನೀವ್ ಹೊಗಳಿದ್ರಿ ಅಲ್ವಾ ಅತ್ತೆ? ಥ್ಯಾಂಕ್ಸ್. ನಿಮ್ ಮನ್ಸಲ್ಲಿ ಅಸೂಯೆ ಇಲ್ದೇ ಇರೋದ್ರಿಂದ ನಿಮ್ಗನ್ಸಿದ್ನ ನೀವ್ ಹೇಳಿದ್ರಿ. ನಿನಗ್ ಹಾಗರ್ಥ ಆಯ್ತಾ? ಹೋಗ್ಲಿ, ಪರವಾಗಿಲ್ಲ. ತುಂಬಾ ಹೊತ್ತಿಂದ ಗಾನವಿ ತೊಟ್ಲಲ್ಲೇ ಇದ್ದಾಳೆ. ಸ್ವಲ್ಪ ಎತ್ಕೋ. ನೋ, ನೋ ಅಂದ್ರೇನೆ? ನೀನ್ ಅದೇನಾದ್ರೂ ಮಾಡ್ಕೋ, ನಾನ್ ಕೇರ್ ಮಾಡಲ್ಲ. ಹುಟ್ಟಿದ ದಿನ ಬೈಬಾರ್ದು ಅಂತ ಸುಮ್ನೆ ಇದೀನಿ ನಾನು. ಗಾನವಿನ್ ತಗೋ, ಎತ್ಕೊಂಡು ಫೋಟೋ ತೆಗಿಸ್ಕೋ. ಡ್ರೆಸ್ ಹಾಳಾಗ್ ಹೋಗತ್ರಿ. ಈಗ ನಾನ್ ಎತ್ಕೊಳ್ದೆ ಹೋದ್ರೆ ಏನಾಗತ್ತೆ? ಗೆಸ್ಟ್ ಬಂದಿದ್ದಾರೆ ಅಂತ ನೀವ್ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ನೀನಕ್ ಹಾಗನ್ಕೋತಿದ್ಯಾ? ಡ್ರೆಸ್ ಬಗ್ಗೆ ಯೋಚನೆ ಮಾಡ್ಬೇಡ, ಮೊದ್ಲು ಗಾನವಿನ್ ಎತ್ಕೋ. ಪಾರ್ಟಿ ಮುಗಿದ್ಮೇಲೆ ಎತ್ಕೋತೀನಿ. ವಿಕ್ರಾಂತ್, ಸುಮ್ನೆ ಫೋರ್ಸ್ ಮಾಡ್ಬೇಡ. ನನಗ್ ಕೊಡು, ಅವಳು ಎತ್ಕೋತಾಳೆ. ನಮ್ಮ ಅಕ್ಕಂಗ್ ಕೊಡ್ಬೇಡಿ.
ನನ್ ಮಗುನ ಅವಳು ಎತ್ಕೊಂಡು ಅವಳಿಗೆ ಹುಟ್ಟಿರೋ ತರ ಪೋಸ್ ಕೊಡ್ತಾಳೆ. ನೀನು ಬಾಯಿ ಮುಚ್ಕೊಂಡು ಫೋಟೋಸ್ಗೆ ಪೋಸಸ್ ಕೊಡು, ಅದನ್ ಬಿಟ್ಟು ಏನೇನೋ ಮಾತಾಡ್ಬೇಡ. ನನ್ ಮಗುನ್ ಎತ್ಕೊಂಡು ಹೆಜ್ಜೆ ಇಡಕ್ಕಾಗ್ದೆ ಎಡವ್ ಕೆಳಗ್ ಬಿದ್ರೆ ನೀವೆಲ್ರೂ ಹಲ್ ಕಿಸಿಬೇಕು ಅಂತ ತಾನೆ ನಂಗ್ ಫೋರ್ಸ್ ಮಾಡ್ತಿರೋದು. ಹಾಗ ಅನ್ಕೊಳ್ಳೋ ಬದ್ಲು ಬೇರೆ ಡ್ರೆಸ್ ಹಾಕೊಂಡ್ರೆ ಒಳ್ಳೇದಲ್ವಾ? ನನಗಿಷ್ಟ ಆಗಿದೆ, ನಂಗ್ ಖುಷಿ ಆದ್ರೆ ಸಾಕು. ಸುಮನಾ ನೋಡು, ನೀನ್ ಸಂಭ್ರಮ ಪಡು, ಬೇಡ ಅನ್ನಲ್ಲ. ಎಲ್ರೂ ಬಂದಿರೋದು ಸಹ ನಿನ್ ಸಂತೋಷ ನೋಡೋದಕ್ಕೇನೆ. ಅರ್ಧ ಗಂಟೆ ತಡವಾದ್ರೂ ಪರವಾಗಿಲ್ಲ, ಮಗುನ ಕರ್ಕೊಂಡೋಗಿ ಮಲಗಿಸಿ ಬಂದ್ಮೇಲೆ ಕೇಕ್ ಕಟ್ ಮಾಡು. ಮಾವ ಕೊಟ್ಟಿರೋ ಸಲಹೆ ಚೆನ್ನಾಗಿದೆ ಸುಮನಾ. ನಾನ್ ಕೂಡ ಬಾಣನ ಮಲಗಿಸ್ಬಿಟ್ಟೆ ಬಂದಿದ್ದೀನಿ. ಈಗ ನಾನು ಈ ಡ್ರೆಸ್ ಅಲ್ಲಿ ಗಾನವಿನ್ ಎತ್ಕೊಂಡು ಹೋಗಿ ಅವಳನ್ನ ಮಲಗಿಸ್ಬೇಕಾ? ಹೇಳೋರ್ಗೆ ಬುದ್ಧಿ ಇಲ್ಲ ಅಂದ್ರು ನನಗಿರೋದಿಲ್ವಾ ಹೇಳಿ? ಸುಮನಾ, ದೊಡ್ಡವ್ರ ಬಗ್ಗೆ ಹಾಗ ಮಾತಾಡೋದು? ಕೊಟ್ಟೆ ಅಂತಿದ್ಯಲ್ಲ, ಏನ್ ಕೊಟ್ಟಿದ್ಯಾ? ದುಡ್ಡ, ಆಸ್ತಿನಾ? ಚಾನ್ಸ್ ಅಂತೆ ಚಾನ್ಸ್. ನೀನ್ ತಪ್ಪು ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದಾಳೆ. ನೀನ್ ಇರೋದೇ ಹಾಗೆ ಅಂತ ಗೊತ್ತಿದ್ರು ಎಲ್ರಿಗೂ ಗೊತ್ತಾಗೋ ಹಾಗೆ 1, 2, 3 ಅಂತ ವಾರ್ನಿಂಗ್ ಕೊಟ್ಕೊಂಡು ಬಂದ್ಲು ನಯನಿ. ಈಗೇನ್ ಮಾಡ್ತಾಳಂತೆ? ಸೆಲೆಬ್ರೇಷನ್ ಅತ್ತೆ. ನಿನ್ ತಂಗಿ ಮೇಲೆ ನೀನೇ ಕೋಪ ಮಾಡ್ಕೊಂಡು ನೀನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತಿದ್ಯಾ? ಚಿವುಟಿ ತೊಟ್ಲು ತೂಗೋದಂದ್ರೆ ಇದೇನೇನೋ. ಏನೇನೋ ಹೇಳ್ಬೇಡ. ಕೆನ್ನೆಗೆ ಬಾರಿಸ್ಬೇಕು ಅಂತಿದ್ದೀರಾ ಅಂತ ಆಯ್ತು. ನೈನಿ ಕೋಪ ನಿಮ್ಮೆಲ್ರಿಗೂ ಗೊತ್ತಿರೋದೆ. ಅವಳ ಪೇಷನ್ಸ್ನ ಯಾರು ಟೆಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಅದಕ್ಕೆ ನೀವು ಒಂದೇ ಒಂದು ಚಾನ್ಸ್ ಕೊಡ್ತೀರಾ? ಸುಮ್ಮನೆ ಜೊತೆ ಮಾತಾಡಿ ಅವಳಿಗೆ ಬುದ್ಧಿ ನಾನು ಕಲಿಸ್ತೀನಿ. ನೀವೇನ್ರಿ ಅವಳಗ್ ಬೇಡ್ಕೋತಾ ಇದ್ದೀರಾ? ಅವಳ ದುಡ್ಡಲ್ಲಿ ನಾನು ಮಾಡದ್ನಾ? ನನ್ ದುಡ್ಡಲ್ಲಿ ನಾನು ಪಾರ್ಟಿ ಮಾಡ್ತಾ ಇದ್ದೀನಿ. ಏ ಸುಮನಾ, ಇವಾಗ ಸಾಕ್ ನಿಲ್ಸು. ಆಲ್ರೆಡಿ ನೀನ್ ಹದ್ದನ್ ಮೀರಿದ್ಯಾ. ಈ ಗೌನಲ್ಲಿ ನೀನ್ ಮುಂದಕ್ಕೆ ಹೋಗಕ್ಕೂ ಆಗಲ್ಲ. ಮಾತಲ್ ಮಾತ್ರ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ಯಾ. ಮತ್ತೆ ವಾಪಸ್ ಬರೋದು ಕಷ್ಟ, ನೆನ್ಪಿಟ್ಕೋ. ಅಲ್ಲ ಇನ್ಸ್ಪೆಕ್ಟ್ರೆ, ಇವ್ರು ನನಗೆ ಹೆದರ್ಸ್ತಿದ್ರು ನೋಡ್ಕೊಂಡು ನೀವು ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ. ಫಂಕ್ಷನ್ ಕರೆದಿದ್ದೀರಾ, ಫ್ಯಾಮಿಲಿ ಮ್ಯಾಟ್ರು ಅಂತ ನಾನು ಇನ್ವಾಲ್ವ್ ಆಗೋದಕ್ಕೆ ಹೋಗ್ಲಿಲ್ಲ. ನನ್ ಪಾರ್ಟಿಗೆ ಎಲ್ರನ್ನೂ ಕರೆದಾಗ ನಮ್ಮ ಅಕ್ಕ ನನ್ಗೆ ಇನ್ಸಲ್ಟ್ ಮಾಡಿ ನಿನ್ಗೊಂದ್ ಗತಿ ಕಾಣಿಸ್ತೀನಿ ಅಂತೆಲ್ಲ ಹೇಳ್ತಿದ್ದಾಳೆ. ಕಂಪ್ಲೇಂಟ್ ತಗೊಳ್ಳಿ. ಇಲ್ದೇ ಇರೋದನ್ನೆಲ್ಲ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಯಲ್ಲೇ ನೀನು. ನನ್ ಗಂಡನ್ ಗಂದಿದ್ದಕ್ಕೆ ಸುಮ್ನಿದ್ದೀನಿ. ನೈನಿಗಂದ್ರೆ ಸುಮ್ನಿರಲ್ಲ, ಹೇಳ್ತಾ ಇದ್ದೀನಿ. ಓ, ಈಗ ಆ ಕಡೆ ಶಿಫ್ಟ್ ಆದ್ರಾ? ಹೌದು ಬಿಡಿ. ಇನ್ನೂ ಎಷ್ಟ್ ದಿನ ಇರ್ತೀರಾ ಅಂತ ನಾನು ಕೇಳಿದಿಕ್ಕೆ ನಮ್ಮ ಅಕ್ಕನ್ ಪರವಾಗಿ ಮಾತಾಡಿದ್ರೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಬೋದು ಅಂತ ತಾನೇ ನಿಮ್ ಪ್ಲಾನು. ಹೇ ಸುಮನಾ, ಯಜಮಾನ್ರೆ, ದೀಪ ಜೋರಾಗಿ ಉರಿಯೋದು ಅದಾರ್ಬೇಕಾದ್ರೇನೆ. ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ನನಗೆಲ್ಲ ಅರ್ಥ ಆಗತ್ತೆ. ವಿಕ್ರಾಂತ್ ಅವ್ರೆ, ಗಾನವಿ ನಿಲ್ಕೊಡಿ. ಅದಕ್ಕೆ ಪ್ಲೀಸ್ ಅದಕ್ಕೆ, ಈಗ್ಲೇನೆ ನನ್ನ ಪ್ರಾಣ ಹೋದಾಗ ಆಗ್ತಿದೆ. ಅದಕ್ಕೆ ನೀನ್ ಯಾಕೋ ಹಾಗೆ ಬೇಡ್ಕೋತಿದ್ಯಾ?
ನನ್ ಗಂಡ ನಮ್ಮ ಅಕ್ಕನ್ ಮುಂದೆ ಮರ್ಯಾದೆ ಕಳ್ಕೊತಿದಾರತ್ತೆ. ನನ್ಗೆ ಗರ್ಭಕೋಶ ಇಲ್ಲ ಅಂದ್ರೆ ಬೇಡ, ಗಾನವಿ ಇದ್ದಾಳಲ್ಲ, ಇನ್ ಯಾವ ಚಿಂತೆನೂ ಇಲ್ಲ. ಗಾನವಿ ನಿನ್ ಮಗ್ಳ? ನನ್ ಮಗ್ಳು, ನಾನು ಹೆತ್ತಿದ್ದೀನಿ. ಯಾವಾಗ ಹೆತ್ತಿಯ ನೀನು? ಯಾರನ್ನ ಹೆತ್ತೆ ನೀನು? ಮಗುನ್ ಹೆರ್ಲಿಲ್ಲ ನೀನು, ಪಾಪನ್ ಹೆತ್ತೆ. ಪ್ರಾಣ ಇಲ್ದಿರೋ ಮಾಂಸದ ಮುದ್ದೆನ ಹೆತ್ತು ಹೊಟ್ಟೆನಲ್ಲೇ ಮಗುನ್ ಕಳ್ಕೊಂಡಿದ್ದು ನಾನಲ್ವೇ, ನೀನು. ನೈನಿ, ಏನ್ ಮಾತಾಡ್ತಿದ್ಯಾ ನೀನು? ಇಲ್ದಿರೋ ಕತೆನ ಯಾಕೆ ಹೇಳ್ತಿದ್ದಾಳೆ ನೈನಿ? ಏಯ್, ಯಾರ್ ಕತೆ ಹೇಳ್ತಾ ಇರೋದು? ನಿನ್ ಮಗು ಹೆರಿಗೆಯಲ್ಲೇ ಹೋದ್ರೆ ಸುಮನ ಮಗು ಹೋಗಿದೆ ಅಂತ ಹೇಳಿ ಗಾನವಿನ ನೀನ್ ಹೇಗ್ ತಗೋತೀಯ? ಕತೆ ಹೇಳಿದ್ದು ಮಗುನ ಬದಲಾಯಿಸಿದ್ದು ನಿಮ್ ಚಿಕ್ಕ ಮಗ ವಿಕ್ರಾಂತ್ ಅವರು. ಬೇಕು ಅಂದ್ರೆ ಕಾಲರ್ ಹಿಡಿದು ಕೇಳಿ. ಹೌದು ಮಾಮ್. ನೈನ್ ಹೆತ್ಗೆ ಹುಟ್ಟಿದ ಮಕ್ಕಳಲ್ಲಿ ಒಂದ್ ಮಗುನ ಎತ್ಕೊಂಡು ಸುಮ್ಮನೆ ಹೊಟ್ಟೆ ಹುಟ್ಟಿರೋ ಪ್ರಾಣ ಇಲ್ದಿರೋ ಮಗುನ ತಗೊಂಡ್ಬಂದು ಇಟ್ಟೆ. ನನ್ನ ಹೆಂಡತಿಗೆ ನಿಜ ಗೊತ್ತಾದ್ರೆ ಬದುಕಲ್ಲ ಅಂತ ಆ ಕೆಲಸ ಮಾಡಿದೆ. ಇಂಥ ದ್ರೋಹ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ದೆ ವಿಕ್ರಾಂತ್. ಅತ್ತಿಗೆ ಅತ್ತಿಗೆ ಅಂತ ಜಪ ಮಾಡ್ಕೊಂಡು ಮನೆ ತಮ್ಮ ಓಡಾಡ್ತಿದ್ರೆ ಮಗನ್ಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ನಲ್ಲ ವಿಕ್ರಾಂತ್ ನಿನ್ನ. ಮಾಮ್, ಒಂದ್ಸಲ ಗೆಲ್ತೀರಾ? ಆಂಟಿ ಇನ್ನು ಶಾಕಿಂದ ಹೊರಗೆ ಬಂದಿಲ್ಲ ವಲ್ಲಭ್, ಸ್ವಲ್ಪ ಸುಮ್ನಿರು. ಸರಿ, ನೀನಾದ್ರೂ ಗೆಲ್ಲು. ಅಯ್ಯಿ, ಇದೇನ್ ಕೈಯ ಇಲ್ಲ ಗೊಂಬೆನಾ? ಹಾಗೆ ಗೆಲ್ತಿದ್ಯಲ್ಲ. ಏಯ್, ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ, ಇಲ್ಲ ಅಂದ್ರೆ ಆಚೆ ಹೋಗ್ತೀರಾ? ರೂಮಿಂದ ಹೊರಗೆ ಕಾಲಿಟ್ರೆ ಆ ನೈನಿ ರಣಕೇಕೆ, ಸುಮನ ಅಳು ಬಿಟ್ರೆ ಇನ್ನೇನು ಕೇಳಿಸೋದಿಲ್ಲ ಆಂಟಿ. ನಿಮ್ ಫೀಲಿಂಗ್ ಹೇಗಿದೆ ಅಂತ ಸ್ವಲ್ಪ ಶೇರ್ ಮಾಡ್ತೀರಾ ಮಾಮ್, ಪ್ಲೀಸ್? ಮಾರಣ್ಣ ಸ್ವಾಮಿ ಹೇಳಿದ ಹಾಗೆ ನಯನಿ ತನ್ನ ಮಗುನ ಸಾಕ್ಷ್ಯಾಧಾರದ ಜೊತೆಗೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ಲು. ಹೆತ್ತ ತಾಯಿ ಹೋರಾಟ ಹೇಗಿರ್ಬೇಕು ಅಂತ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಲು. ಹಳ್ಳಿಯಿಂದ ಬಂದಿದ್ದ ನೈನಿ ಈ ಲೆವೆಲ್ ವರ್ಗೂ ಬೆಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಆಂಟಿ. ಸಖಿ, ನಯನಿ ಶಕ್ತಿಗೆ ಯುಕ್ತಿಗೆ ಎರಡೇ ಎರಡು ಕಾರಣಗಳು. ಮೊದಲನೇದು ವಿಶಾಲ್ ತನ್ನ ಕುತ್ತಿಗೆ ಕಟ್ಟಿದ ಮಂಗಳಸೂತ್ರ. ಎರಡನೇದು ತನ್ನ ಹೊಟ್ಟೆಲ್ ಹುಟ್ಟಿರೋ ಹಸುಗೂಸು. ಮೊದಲನೇದನ್ನ ತೆಗಿಬಾರ್ದು ಅಂತ ಹೋರಾಟ ಮಾಡ್ತಿದ್ದಾಳೆ. ಎರಡನೇದನ್ನ ತೆಗೆದ ಮೇಲೆ ಅದನ್ನ ಪಡ್ಕೊಳ್ಳೋಕೆ ಹೋರಾಟ ಮಾಡಿದ್ಲು. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೋ ವನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಹಿಸ್ಟ್ರಿ ಲೆಸನ್ಸ್ ಅಲ್ಲಿ ಓದಿರೋಂತ ನೆನ್ಪಿದೆ ಮಾಮ್. ಆದ್ರೆ ಇವಾಗ ನನ್ನ ನಾದ್ನಿ ನೈನಿ ಕಣ್ಮುಂದೆನೆ ಅಖಂಡ ವಿಜಯನ ಸಾಧಿಸಿದ್ಲು.
ನಾದ್ನಿ ಅಂತ ಇವತ್ತು ಸಂಬಂಧ ಬೆಳೆಸ್ಕೊಂಡ್ ಮಾತಾಡ್ತಿದ್ಯಲ್ಲ ವಲ್ಲವ್. ಯಾರಾದ್ರೂ ಗೆದ್ರೆ ಚರಿತ್ರೆನ ಬರೆದ್ರೆ ಅವ್ರಿಗೆ ನಮ್ಮವರು ಅಂತ ಜೈಕಾರ ಹಾಕ್ಬೇಕು. ಅವಾಗ್ಲೇ ನಾವು ನೆಮ್ಮದಿಯಾಗಿರ್ಬೋದು. ವಲ್ಲಭ, ಜೈಕಾರ ಹಾಕೋದಲ್ಲ ಕಣೋ. ನಾನ್ ಹೆತ್ತ ಇಬ್ರು ಮಕ್ಳಿಗೂ ಮಕ್ಳಾಗಿದಾವೆ, ಸೊಸೆಂದ್ರಿಬ್ರಿಗೂ 50 ಕೋಟಿ ಬರುತ್ತೆ ಅಂತ ಒಳೊಳಗೆ ಸಂತೋಷ ಪಟ್ಟಿದ್ದೆ. ಈಗ ಸುಮನನ್ಗೆ ಮಕ್ಳಿಲ್ಲ, ಹುಟ್ಟೋದೂ ಇಲ್ಲ. 50 ಕೋಟಿಗೆ ಕಲ್ ಬಿದ್ದ ಹಾಗೆ. ಅದೇನ ಆಂಟಿ, ಸುಮನ ಹೆಸರಲ್ಲಿ ಆಸ್ತಿ ಇದೆಯಲ್ಲ, ಅದನ್ನು ನೈನಿನೇ ತಗೊಂಡ್ಬಿಡ್ತಾಳ? ಆ ಬದ್ರಿನಾಥ್ ಅವ್ರು ಬರ್ದಿರೋ ವಿಲ್ಲಲ್ಲಿ ರೂಲ್ಸು ಹಾಗಿದೆ ಸಖಿ. ಆ ವಿಷಯನ ಸುಮನ ಮರ್ತು ಹೋಗಿದ್ರು ನಯನಿಗಂತೂ ನೆನ್ಪಿರುತ್ತೆ ಅನ್ಕೋತೀನಿ. ವಿಶಾಲಕ್ಷಮ್ಮ ತಾಯಿ ಎಲ್ಲ ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತಿದ್ಲು. ನೈನಿ, ಏನೇ ನಡೆದ್ರು ನಮ್ಮ ಉಳಿದಿಕ್ಕೆ ಅಂತ ನಾವು ಅನ್ಕೋತಿರ್ತೀವಿ. ಸುಮನ ತರದವರು ಅದನ್ನ ಕ್ಯಾಶುಯಲ್ ಆಗಿ ತಗೊಳಲ್ಲ. ಆವೇಶದಿಂದ, ಕನ್ಫ್ಯೂಸ್ಡ್ ಮೈಂಡಿಂದ ಡಿಸಿಷನ್ ತಗೊಂಡು ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಡ್ತಾರೆ. ಯಾವುದಕ್ಕೂ ಅವಳ ಮೇಲೊಂದು ಕಣ್ಣಿಟ್ಟಿರೋ. ನನ್ನ ತಂಗಿ ಏನ್ ಸಾಯಲ್ಲ ಬಿಡಿ. ಹಾಗೆ ಮಾತಾಡ್ಬೇಡ ನೈನಿ. ಅವಳ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಿದ್ದೀನಿ. 2 ದಿನ ಅಳ್ತಾ ಕೂರ್ತಾಳೆ, 3ನೇ ದಿನಕ್ಕೆ ತಾನಾಗ್ ತಾನೇ ಸರಿ ಹೋಗ್ತಾಳೆ. ಅರ್ಥ ಮಾಡ್ಕೊಂಡು ನಾರ್ಮಲ್ ಆಗಿರ್ತಾಳ. ದುಡ್ಡಿರೋದ್ರಿಂದ ಅವಳು ಹೇಗೆ ಯೋಚಿಸ್ತಾಳೋ ನಾನು ಕಾದ್ ನೋಡ್ಬೇಕು. ನಿಜ ಗೊತ್ತಾಗಿದ್ರೆ ಯಾವತ್ತೂ ಒಂದಿನ ಹೆತ್ತ ತಾಯಿ ಹತ್ರ ಹೋಗ್ತಿದ್ಲು. ಓಹೋ, ನಮ್ಮ ಅಕ್ಕ ಅವಳ ಮಗ್ಳನ್ನ ತನ್ನ ಮಡ್ಲಲ್ಲಿ ಅಪ್ಕೊಂಡು ಮುದ್ದಾಡ್ತಾ ಇರೋದನ್ನ ನೋಡಿ ನೀವ್ ನಿಮ್ ಆನಂದ ಬಾಷ್ಪನ ಸುರಿಸ್ಬಿಟ್ ಬಂದ್ರಾ? ಹಾಗ್ಯಾಕೆ ಅನ್ಕೋತಿದ್ಯಾ? ಗಾನವಿ ನಮ್ಮ ಮಗಳೇ ಅಂತ ಇಷ್ಟ ದಿನ ಇದ್ವೋ ಇಲ್ವೋ ನಾವು? ನೈನಿ ಅದಕ್ಕೆ ಮಗಳೇ ಆದ್ರೂ ನಮ್ಮ ಮಗಳ ತರನೇ ನೋಡ್ಕೊಂಡ್ವಿ ಅಲ್ವಾ ನಾವು? ನೀವ್ ನಾಟಕ ಮಾಡ್ತಿದ್ರಿ, ಆದ್ರೆ ನನ್ಗದ್ ಗೊತ್ತಿಲ್ದೆ ನಾನ್ ಹೊತ್ತಿದ್ದು ಹೆತ್ತಿದ್ದು ಗಾನವಿನೇ ಅಂತ ಆಮೇಲೆ ಬದುಕ್ತಿದ್ದೆ. ಎಷ್ಟು ನಾಟಕ ಆಡಿ ಎಷ್ಟು ಜನರಿಗೆ ಮೋಸ ಮಾಡಿದೀರಾ ಅಂತ ಗೊತ್ತಾ ನಿಮ್ಗೆ? ಒಬ್ಬರಿಗೆ ಒಳ್ಳೇದ್ ಮಾಡಕ್ ಹೋಗಿ ಇನ್ನೊಬ್ರಿಗೆ ಕೆಟ್ಟದ್ ಮಾಡ್ಬೇಕಾಗ್ ಬಂತು. ನಮ್ಮ ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ನನಗ್ ಮೋಸ ಮಾಡಿದ್ರಾ? ನೀನ್ ಬದುಕ್ಬೇಕು ಅಂತ ನಂತನೇ ನಾನ್ ಸಾಯಿಸ್ಕೊಂಡೆ ಕಣೆ. ಇಬ್ರು ಮಕ್ಕಳು ದೂರ ಆದ್ರು ಅಂತ ಅದಕ್ಕೆ ದುಃಖ ಪಡ್ತಿದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ನೆ ಹೊರತು ಮಗುನ್ ಬದಲಾಯಿಸಿ ದ್ರೋಹ ಮಾಡಿದ್ ನಾನೇ ಅಂತ ಯಾವತ್ತೂ ಹೇಳಲೇ ಇಲ್ಲ. ಇವಾಗ ಗೊತ್ತಾಯ್ತಲ್ಲ, ಗೋಲ್ಡ್ ಮೆಡಲ್ ಗೆದ್ದಿರೋ ಹಾಗೆ ಆಡ್ತಿದಿರಲ್ಲ. ಗೋಲ್ಡ್ ಮೆಡಲ್ ತಾಯಿ ಮಗು ಒಂದಾದಾಗ ಆಗೋ ಸಂತೋಷದ ಮುಂದೆ ಕುಬೇರನ ಹತ್ರ ಇರೋ ಸಂಪತ್ ಕೂಡ ತುಂಬಾ ಚಿಕ್ಕದು ಕಣೆ. ಸಂತಾನ ಲಕ್ಷ್ಮಿ ಮುಂದೆ ಧನಲಕ್ಷ್ಮಿ ಸರಿದೂಗಲ್ವೇ? ಆ ವ್ಯತ್ಯಾಸ ನಿನಗ್ ಗೊತ್ತಿಲ್ಲ. ಸರಿ, ನನಗ್ ಗೊತ್ತಿಲ್ಲ, ನಾನೊಬ್ಳು ದಡ್ಡಿ. ನಿಮಗ್ ಗೊತ್ತಲ್ವಾ ಗರ್ಭಕೋಶ ತೆಗೆದ್ರೆ ಇನ್ ನನಗ್ ಮಕ್ಳಾಗಲ್ಲ ಅಂತ? ಹೌದು, ಗೊತ್ತಿದ್ದು ಯಾಕೆ ಹೀಗ್ ಮಾಡಿದ್ರಿ? ತೆಗ್ಸಿಲ್ಲ ಅಂದ್ರೆ ನೀನ್ ಉಳಿಯಲ್ಲ ಅಂತಂದ್ರು. ನಾನ್ ಹೇಳದ್ನಾ? ಹೇಳ್ರಿ, ನಾನ್ ಹೇಳದ್ನಾ? ಡಾಕ್ಟರ್ ಹೇಳಿದ್ದು. ನಾನ್ ಬದುಕ್ತೀನೋ ಸಾಯ್ತೀನೋ ನನ್ನ ಇಷ್ಟ, ನನ್ ಜೀವ ಇದು. ಡಾಕ್ಟರ್ ಹೇಳಿದ್ರು ಅಂತ ನಾನ್ ಸಾಯೋವರೆಗೂ ನನ್ನ ಬಂಜೆ ಮಾಡ್ಬಿಟ್ರಲ್ಲ. ನನ್ ಬದುಕ ನಾಶ ಮಾಡೋ ಹಕ್ಕು ನಿಮಗ್ ಯಾರು ಕೊಟ್ರು? ತಾಳಿ ಕಟ್ ಮಾತ್ರಕ್ಕೆ ನನ್ ತಾಯ್ತನ ಕಿತ್ಕೊಳ್ಳೋ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ನನಗ್ ಮಕ್ಳು ಬೇಕು, ನನಗ್ ಮಕ್ಳು ಬೇಕು. ಇಲ್ಲಾಂದ್ರೆ ನಾನ್ ಸತ್ತು ಹೋಗ್ತೀನಿ, ಸತ್ತು ಹೋಗ್ತೀನಿ. ಸತ್ತು ಹೋಗ್ತೀನಿ. ನನಗೂ ಏನ್ ಇಸ್ಕೋಬೇಕು ಅಂತ ಇಲ್ಲವಲ್ಲ ಬಾವಾ. ಅವಳ ಮಗು ಆಗಿರೋದಕ್ಕೆ ನಮ್ಮ ಅಕ್ಕ ತಗೊಂಡ್ಲು.
ಅದಕ್ಕೇನ್ ಬೇಜಾರಿಲ್ಲ. ಆದ್ರೂ ನಮಗ್ ಬೇಜಾರಾಗತ್ತೆ ಸುಮನ. ಯಾಕಂದ್ರೆ ಮಗು ನಿನ್ ಹತ್ರ ಇದ್ದಿದ್ರೆ ಚೆನ್ನಾಗ್ ಬೆಳೀತಾ ಇತ್ತು. ಅದೇ ನೈನಿ ಹತ್ರ ಇದ್ರೆ ರೀತಿ ರಿವಾಜು ಅಂತ ಕಷ್ಟ ಪಡ್ಬೇಕಾಗತ್ತೆ. ಅವಳ ಮಗುನ ಅವಳು ನೋಡ್ಕೋತೀನಿ ಅಂದ್ರೆ ನಾವ್ ಅಡ್ಡಿ ಮಾಡಕ್ ಆಗಲ್ವಲ್ಲ ಅತ್ತೆ. ನೀನು ನಯನಿ ಇಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದಲ್ವಾ, ಮತ್ತೆ ಯಾಕೆ ರಕ್ತ ಸಂಬಂಧ ಅನ್ಕೊಳ್ಳಿಲ್ಲ? ಅನ್ಕೊಳ್ಳಲ್ಲ ಆಂಟಿ, ಯಾಕಂದ್ರೆ ನೈನಿಗ್ ಬೇಕಾಗಿರೋದು ಸುಮನನ್ ಸೋಲು. ಇವಳ ಸೋಲೆ ಅವಳಿಗೆ ಗೆಲುವು. ಹಾ, ಹೇಳ್ದಂಗೆ ಯಾವ್ದು ಆಗ್ಲಿಲ್ಲ ಅಂದ್ರೆ ನಾನು ತಲೆ ಬೋಳ್ಸ್ಕೊತೀನಿ ಸಖಿ. ಅಂದ್ರೆ ಅದಾಗತ್ತೆ ಅನ್ಸುತ್ತೆ. ಚಿಕ್ಕಪ್ಪ ಕಾಫಿ. ಚಿಕ್ಕಮ್ಮ ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ನೀನ್ ಎಷ್ಟೇ ಬಿಸಿ ಇದ್ರು ಕೇಳಿದ ತಕ್ಷಣ ಕಾಫಿ ತಂದು ಕೊಟ್ಟೆ ನೋಡು, ನನ್ ಪ್ರಾಣ ವಾಪಸ್ ಬಂದ್ಬಿಡ್ತಮ್ಮ. ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ. ಕೋತಿ ಮರಿ ತನ್ನ ತಾಯಿನ ಗಟ್ಟಿಯಾಗಿ ಹಿಡ್ಕೊಂಡ್ ಹಾಗೆ ಗಾನವಿ ನಿನ್ನ ಒಂದು ಕ್ಷಣನೂ ಬಿಡ್ತಿಲ್ವಲ್ಲ. ಎಷ್ಟೇ ಅಂದ್ರು ಹೆತ್ತ ತಾಯಿ ಅಲ್ವಾ ದುರ್ದು ಆಂಟಿ. ಇವತ್ತು 5 ಗಂಟೆಗೆ ಎದ್ಬಿಟ್ಲು ಅಕ್ಕ. ಆಗ್ಲಿಂದ ನನ್ನ ಬಿಟ್ಟೇ ಇಲ್ಲ ಇವಳು. ನೀನು ಅಷ್ಟೇ, ನಿನ್ ಮಗಳನ್ನ ಎತ್ಕೊಂಡು ಎಲ್ಲ ಕೆಲ್ಸನೂ ಮುಗಿಸ್ಬಿಟ್ಟಿಯಲ್ಲ ನೈನಿ. ಸುಮ್ಮನೆ ಹೀಗೆ ನೋಡ್ಕೊಂಡಿದ್ದಿದ್ರೆ ಆತಗೆಗೆ ಸ್ವಲ್ಪ ಆದ್ರೂ ಕನಿಕರ ಬರ್ತಿತ್ತೇನೋ. ಆಗಿದ್ದೇನೋ ಆಗೋಯ್ತು ವಿಕ್ರಾಂತ್. ಹಳೆದನ್ನೆಲ್ಲ ನೆನ್ಸ್ಕೊಂಡು ಇವಾಗ ಮಾತಾಡ್ತಾ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ ವಿಕ್ರಾಂತ್. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ. ಎಲ್ರಿಗೂ ಶುಭೋದಯ. ನಮಸ್ಕಾರ ಆಚಾರ್ಯ, ಬನ್ನಿ ಕೂತ್ಕೊಳ್ಳಿ. ಕಾಫಿ ತಗೊಂಡ್ ಬರ್ತೀನಿ. ಬೇಡಮ್ಮ, ಟಿಫನ್ ಮಾಡ್ಕೊಂಡೇ ಮನೆಯಿಂದ ಹೊರಟೆ. ತುಂಬಾ ದಿನ ಆದ್ಮೇಲೆ ನಿಮ್ ದರ್ಶನ ಭಾಗ್ಯ ಸಿಕ್ತು ಆಚಾರ್ಯರೇ. ನಾನ್ ದರ್ಶನ ಕೊಡೋದು ಅಂದ್ರೆ ಏನಮ್ಮ? ದೇವರ ದರ್ಶನ ಮಾಡೋದಕ್ಕೆ ಕಾಯ್ತಾ ಇರೋ ನಾನು. ತುಂಬಾ ವಯಸ್ಸಾಗಿದೆ, ಬರಲ್ಲಮ್ಮ ಅಂದ್ರೂ ಸರಿ. ನೀವು ಬರ್ದೇ ಇದ್ರೆ ಹೇಗೆ ಅಂತ ದಕ್ಷಿಣೆ ತಾಂಬೂಲ ಕಳಿಸಿ ನನ್ನನ್ನು ಬರೋ ಹಾಗೆ ಮಾಡಿದ್ರು. ಯಾರು? ಇನ್ಯಾರು ರೀ, ನನ್ ತಂಗಿ ನೈನಿ. ನೈನಿ, ನನಗೂ ಹೇಳಿಲ್ಲ. ಆಚಾರ್ಯ ಬಂದ್ಮೇಲೆ ಎಲ್ರಿಗೂ ಗೊತ್ತಾಗುತ್ತಲ್ಲ ಅಂತ ಸುಮ್ನೆ ತೇಜ್ ಮಾಡ್ರೆ. ಸುಮನನ್ ಕರೀರಿ. ಬಂದಿದ್ದಾಳಲ್ಲ. ಏನು, ಇವಳು ಸುಮನಾನ? ನಿನ್ ಕಣ್ಣಿಗೆ ಕನ್ನಡಕ ಹಾಕ, ಎದ್ರಿಗಿದ್ರು ಕಾಣಿಸಲ್ವಾ? ನಂಬಕ್ಕೆ ಆಗ್ತಿಲ್ಲ ಆಂಟಿ. ಒಂದಿಂದಲೇ ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ನೋಡಿ. ಈ ಬದಲಾವಣೆ ಮೊದಲೇ ಬಂದಿದ್ರೆ ಚೆನ್ನಾಗಿರೋದು. ಸುಮನ ಬಂದ್ಲಲ್ಲ ನಯನಿ, ಲಾಯರ್ ಸಾಹೇಬ್ರನ್ನ ಯಾಕೆ ಕರೆಸ್ದೆ ಹೇಳು. ನಾನ್ ಹೇಳಿದ್ರೆ ನಿಮಗ್ ಕೋಪ ಬರ್ಬೋದು ಅತ್ತೆ. ಆಚಾರ್ಯ, ನೀವೇ ಹೇಳಿ.
ನೇರವಾಗಿ ಎಲ್ಲ ಹೇಳ್ತೀನಿ. 3 ಸೊಸೆಯರಿಗೂ ಮಕ್ಕಳಾಗಿದ್ದ ಕಾರಣಕ್ಕೆ ಬದ್ರಿನಾಥ್ ಅವ್ರು ಬರೆದಿರೋ ವಿಲ್ಲಿನ ಪ್ರಕಾರ ಆಸ್ತಿ 3 ಭಾಗ ಆಯ್ತು. ಆದರೆ ರೂಲ್ಸ್ ಅಂಡ್ ಕಂಡೀಷನ್ ಪ್ರಕಾರ ಮಗು ಇರೋ ತಾಯಿಗೆ ಆಸ್ತಿ ಸೇರ್ಬೇಕು ಅಂತಿದೆ. ಗಾನವಿ ನಯನಿ ಮಗಳು ಅಂತ ನಿರ್ಧಾರ ಆಗಿದ್ದ ಕಾರಣಕ್ಕೆ ಸುಮನ ಹೆಸರಲ್ಲಿರೋ ಆಸ್ತಿ ನಯನಿ ಕಷ್ಟಾರ್ಜಿತ ಆಗಿರೋದ್ರಿಂದ ವಾಪಸ್ ಅವಳಿಗೆ ಸೇರುತ್ತೆ. ನೋಡಕ್ ಸಾಮಾನ್ಯವಾಗಿದ್ರು ಒಳ್ಳೆ ಪಾಯಿಂಟ್ ಹಾಕಿದ್ದೀರಲ್ಲ ಆಚಾರ್ಯರೇ. ನಾನ್ ನಿಮಿತ್ತ ಮಾತ್ರ ಅಮ್ಮ. ವಿಲ್ಲಲ್ಲಿ ಬರ್ದಿರೋ ಷರತ್ತುಗಳನ್ನೇ ನಾನು ಹೇಳ್ತಿರೋದು. ಬೇಕಾದ್ರೆ ಇದನ್ನ ನೀವು ನೋಡಬಹುದು. ಅಲ್ಲಲ್ಲೇ ಅಡೆಡೆಡೆ ಮುದ್ದು ಬಂಗಾರಿ ಓನ್ ಮಾಡ್ತಿದ್ಯಾ? ಜೀವ ಬಾಯಿ ತೆಗಿಯಪ್ಪ, ಸಿಹಿ ತಿನ್ಸ್ತೀನಿ. ಈಗ ನನ್ನ ಕೈ ಚೆನ್ನಾಗೇ ಇದೆಯಲ್ಲ ಸ್ವಾಮಿ, ನನಗ್ ಕೊಡಿ, ನಾನ್ ತಿಂತೀನಿ. ನನ್ ಕೈಯಾರೆ ಇದನ್ನ ನಿನಗ್ ತಿನ್ಸಿ ನಿನ್ಗೊಂದ್ ಸಿಹಿ ಸುದ್ದಿ ಹೇಳ್ಬೇಕು ಅನ್ಕೊಂಡಿದೀನಿ. ಹಾಗ ತಿನ್ನಿಸ್ತೀರಾ ಸ್ವಾಮಿ? ಚೆನ್ನಾಗಿದ್ಯಾ? ಈ ಪ್ರಸಾದ ತರನೇ ನೀವ್ ಹೇಳೋದು ಕೂಡ ಸಿಹಿಯಾಗಿರುತ್ತೆ. ನೀವ್ ಹೇಳಿ. ತನ್ ಮಗು ಯಾರು ಅಂತ ನೈನಮ್ಮಗೆ ಗೊತ್ತಾಯ್ತು ಕಣಪ್ಪ. ಭಯ ಪಡಬೇಡ, ನಿನ್ ಪ್ರಾಣಕ್ಕೇನೂ ತೊಂದರೆ ಇಲ್ಲ. ಹೌದಾ ಸ್ವಾಮಿ? ಅಣ್ಣಮ್ಮ ತಾಯಿ ನನ್ ಮೇಲ್ ದಯೆ ತೋರಿಸಿದಾಳ. ಈ ಗಾಯತ್ರಿ ಪುಟ್ಟಿ ನಾಯನಮ್ಮ ಮಗಳು ಅಂತ ಗೊತ್ತಾದ್ರೂ ನಾನ್ ಜೀವಂತವಾಗಿರ್ತೀನ? ಜೀವ, ಸತ್ಯ ವಿಷಯ ನಿನಗೆ ಗೊತ್ತಿಲ್ಲ. ನೈನಮ್ಮ ಹೆತ್ತಿದ್ದು 2 ಹೆಣ್ಮಕ್ಳನ್ನ. ಹೆರಿಗೆಲೇ ಒಂದ್ ಮಗು ಸತ್ತೋಯ್ತು ಅಂತ, ಇನ್ನೊಂದ್ ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂತ ಸಂಕಟ ಪಡ್ತಿದ್ದ ಆ ತಾಯಿಗೆ ಸ್ವಲ್ಪ ಸಮಾಧಾನ ಕೊಡುವಂತ ವಿಷಯ ಏನು ಅಂದ್ರೆ, ಗಾನವಿನೇ ತನ್ನ 2ನೇ ಮಗು ಅಂತ ಗೊತ್ತಾಗಿದ್ದು. ಏನ್ ಸ್ವಾಮಿ ವಿಚಿತ್ರ? ಮತ್ತೆ ಆ ಮಗು ತಂಗಿ ಮಗು ಅಲ್ವಾ? ಅಲ್ಲ,